ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಪ್ಪ ಅನ್ನ ತೋರಿಸ್ತಿದ್ದಾರಲ್ಲ ಇವತ್ತು ಅಂತ ಅನ್ಕೋತಾ ಇದ್ದೀರಾ? ಇದೇ ಇವತ್ತು ಟಿಪ್ಸು ಟ್ರಿಕ್ಸು ಎಲ್ಲ ನೋಡಿ. ಇವತ್ತು ನಾನು ನಿಮಗೆ ರೊಟ್ಟಿ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಕಪ್ ಅನ್ನ ತಗೊಂಡು 2 ಸ್ಪೂನು ಸಾಲ್ಟು, ರುಚಿಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಮತ್ತು ರುಬ್ಕೋಬೇಕು. ತರಿಯಾಗಿ ಸ್ವಲ್ಪ ರುಬ್ಕೊಳ್ಳಿ, ನೈಸಾಗಿ ರುಬ್ಬಾರ್ದು. ಒಂದು 2-3 ಸಲ ಈ ಥರ ಮಿಕ್ಸಿ ಮಾಡಿಬಿಟ್ಟು ರುಬ್ಕೊಂಡ್ರೆ ಸಾಕು. ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಮತ್ತೆ ನೀರು ಹಾಕಿ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ಅದೆಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಹಂಗಾಗಿ ಮತ್ತೆ ನೀಟಾಗಿ ಕೈಲಿ ಕಲಿಸ್ಕೋಬೇಕು ಅದನ್ನು. ಇಲ್ಲಾಂದರೆ ಸ್ಪೋರ್ಕ್ ಏನಾದ್ರು ಇದ್ದರೆ ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ಕಲಸಿ ಆದಮೇಲೆ ಒಂದು ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಈ ಥರ ತಿರುಗಿಸ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈ ಥರ ತಿರುಗಿಸಿ ನೀಟಾಗಿ ಈ ಥರ ಮಾಡ್ತಾ ಇರಬೇಕು. ಅದು ಸ್ವಲ್ಪ ಮೇಲೆ ಬಬಲ್ಸ್ ಬರಬೇಕು, ಅಲ್ಲಿ ತನಕ ಇದೇ ಥರ ಮಾಡ್ತಾಯಿರಿ. ಇಲ್ಲಾಂದರೆ ಅದೆಲ್ಲ ಅಡಿಲೇ ಕುತ್ಕೊಬಿಡುತ್ತೆ, ಅದು ಮೇಲೆ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಸೈಡಲ್ಲಿ ಬಿಟ್ಟು ಬರ್ತಾ ಇದೆಯಲ್ವ, ಇಷ್ಟು ನೋಡಿ ಅಲ್ಲಿ ಗುಳ್ಳೆ ಬರ್ತಾ ಇದೆ ಸೈಡಿಂದ. ಇಷ್ಟು ಬಂದರೆ ಸಾಕು. ಆರೋದಕ್ಕೆ ಸೈಡ್ಗೆ ಎತ್ತಿಟ್ಬಿಡಿ. ಇಲ್ಲಿ ನಾನು ಒಂದು ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಇವಾಗ ನಾವು ಇಲ್ಲಿ ಆರಕ್ಕೆ ಇಟ್ಟಿದ್ವಲ್ಲ ಗಂಜಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಇರುತ್ತೆ. ಅದನ್ನು ಚೆನ್ನಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲನೂ ಒಂದೇ ಸಲ ಹಾಕ್ಕೋಬೇಡಿ, ಎಲ್ಲ ಅಂದರೆ ಎಳಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೋಡಿ ಹಾಕ್ಕೋಬೇಕು. ಈ ಥರ ಎಲ್ಲ ಸ್ವಲ್ಪ ಬಿಸಿ ಇತ್ತು, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ತಣ್ಣಗಾದ್ಮೇಲೂ ಕಲಿಸ್ಬೋದು, ಏನು ತೊಂದರೆ ಇಲ್ಲ. ಈ ಥರ ಕಲಿಸ್ಕೊಳ್ಳಿ. ಆ ಕಡೆ ಈ ಕಡೆ ಎಲ್ಲ ಸಿಟ್ಟೆಲ್ಲ ಚೆನ್ನಾಗಿ ಆದಮೇಲೆ ಈ ಥರ ನೀಟಾಗಿ ಕೈಯಿಂದನೇ ಕಲಿಸ್ಕೋಬೇಕು. ಚೆನ್ನಾಗಿ ಈ ಥರ ನಾದ್ಕೋಬೇಕು. ನೋಡಿ ಇಷ್ಟು ಚೆನ್ನಾಗಿ ಕಲಸಿ ಈ ಥರ ಒಂದು 5 ಮಿನಿಟ್ಸ್ ಕಲಿಸ್ಕೊಳ್ಳಿ. ಅದಾದಮೇಲೆ ಈ ಥರ ನಾದ್ಕೊಳ್ಳಿ. ಇದು ನಾದ್ಕೊಂಡಾದಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಎಲ್ಲ ಉಂಡೆಗಳನ್ನೂ ಒಂದೇ ಸಮ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಸೈಡ್ಗೆ ಎತ್ತಿಟ್ಕೊಂಡಾದಮೇಲೆ ಒಂದು ಬಟ್ಟೆ ಮುಚ್ಚಿಟ್ಕೊಂಡಿರಬೇಕು. ಇಲ್ಲಾಂದರೆ ಇದೆಲ್ಲ ಸ್ವಲ್ಪ ಡ್ರೈ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಈಗ ರೊಟ್ಟಿನ ಈ ಥರ ತಟ್ತಾ ಹೋಗಿ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ರೊಟ್ಟಿ ಮಾಡೋರಾದರೆ ನಿಜವಾಗ್ಲೂ ಇದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ನೀಟಾಗಿ ಬರುತ್ತೆ. ನೀವು ಯಾವ ಥರ ತಟ್ಟಿದ್ರೂ ಏನೂ ಆಗೋಲ್ಲ. ಸ್ವಲ್ಪ ನಿಧಾನಕ್ಕೆ ಹಿಂಗೆ ಸೈಡ್ ಮಾಡಿ ತಟ್ಕೊಂಡು ಹೋಗಿ, ಅದೇ ನೀಟಾಗಿ ಬರ್ತಾ ಹೋಗುತ್ತೆ ರೊಟ್ಟಿ. ನೀವು ಎಷ್ಟು ಬೇಕಾದರೂ ತಟ್ಕೊಬೋದು ಈ ಥರ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈಗ ಅದನ್ನು ಇಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆದಮೇಲೆ ಮೇಲ್ಗಡೆ ಈ ಥರ ನೀರು ಹಾಕ್ಬಿಟ್ಟು ಸ್ವಲ್ಪ ಮಗ್ಚಿ ಹಾಕಬೇಕು. 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಲ್ವಾ? ಈ ಥರ ಉಬ್ಬಿ ಬರುತ್ತೆ. ನೀವು ಎಲ್ಲ ರೊಟ್ಟಿನೂ ನೀಟಾಗಿ ಒಂದೇ ಮೀಡಿಯಮಲ್ಲಿ ಈ ಥರ ಮಾಡ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ರೊಟ್ಟಿ. 2 ಸೈಡಲ್ಲೂ ಈ ಥರ ಸೈಡಲ್ಲೆಲ್ಲ ಬೇಯಿಸಿ ಎತ್ತಿಟ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಈ ನನ್ನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದ್ದರೆ, ಲೈಕ್ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ. ನಾನು ಇದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ಯಾವ ಪಲ್ಯ ಆದ್ರೂ ಆಗುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.